ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡಿರಿ, ನಾರಾಯಣ ವರ್ಮ ಮತ್ತು ಲಕ್ಷ್ಮೀ ಹೃದಯ ರಂಗೋಲಿಯನ್ನು ಯಾವ ಥರ ಹಾಕೋದು ಅಂತ ನೋಡೋಣ. ಅದ್ರ ಜೊತೆಗೆ ನಾರಾಯಣ ಹೃದಯ ರಂಗೋಲಿ ಹಾಕಿದ ಮೇಲೆ ಹೇಳುವಂಥ ಸ್ತೋತ್ರ, ಹೇಳುವಂಥದ್ದು ಯಾವಾಗ ಏನು ಅಂತ ಅನ್ನೋದನ್ನು ನೋಡೋಣ. ಮತ್ತು ನೋಡಿರಿ, ಈ ನಾರಾಯಣ ಹೃದಯ ರಂಗೋಲಿಯನ್ನು ಹಾಕಿ ಅದನ್ನು ಹೇಳ್ಕೊಳ್ಳೋದ್ರಿಂದ, ನಾರಾಯಣ ವರ್ಮ ಹೇಳ್ಕೊಳ್ಳೋದ್ರಿಂದ ವಿಶೇಷವಾದ ಫಲ ಐತೆ ಅಂತಲೇ ಹೇಳ್ಬೋದು ನೋಡಿರಿ. ಇದನ್ನು ಹೇಳೋದ್ರಿಂದ ಏನೇ ಕಷ್ಟ ಬಡತನ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ನಾರಾಯಣ ಹೃದಯ ರಂಗೋಲಿಯನ್ನು ಹಾಕ್ಕೊಂಡು ಮತ್ತು ಅದ್ರ ಜೊತೆಗೆ ಲಕ್ಷ್ಮೀ ಹೃದಯ ರಂಗೋಲಿಯನ್ನು ಕೂಡ ಹಾಕೊಳ್ಳುವಂಥದ್ದು ನೋಡಿರಿ. ಎರಡನ್ನ ಹಾಕಿ ನಾರಾಯಣ ವರ್ಮ ಮತ್ತು ಲಕ್ಷ್ಮೀ ಹೃದಯ ಪಾರಾಯಣ ಮಾಡೋದ್ರಿಂದ ಮನೆಯಲ್ಲಿ ನೋಡಿರಿ ಒಳ್ಳೆ ಪಾಸಿಟಿವಿಟಿ ಅಲ್ದನ ಮತ್ತೇನಪ್ಪ ಅಂತಂದ್ರೆ ಮನೆಯಲ್ಲಿ ಏನೇ ಬಡತನ ಇದ್ರೂ ಕಡಿಮೆ ಆಗುತ್ತೆ, ಮತ್ತು ಕಷ್ಟ ಇದ್ದರೂ ಕೂಡ ಕಡಿಮೆ ಆಗುತ್ತೆ ನೋಡಿರಿ. ಇದು ನೋಡಿರಿ, ಫಸ್ಟ್ ಈ ಥರ ಒಂದು ಸರ್ಕಲ್ ಥರ ಹಾಕ್ಕೊಂಡು ಅದರೊಳಗಡೆ ಶ್ರೀಕಾರ ಹಾಕ್ಕೋಬೇಕು. ನಾನು ಶ್ರೀಕಾರ ಲಾಸ್ಟಲ್ಲಿ ಹಾಕ್ಕೊತೀನಿ ನೋಡಿರಿ. ಇದನ್ನು 5 ಚುಕ್ಕೆ ಇಡ್ತಾ ಹೋಗಬೇಕು. ಈ ಥರ ಎಲ್ಲ ಕಡೆನೂ ಚುಕ್ಕೆ ಇಟ್ಕೋಬೇಕಾಗಿದೆ. ಇದು 16 ಎಳೆ ಬರ್ತಾವೆ. ಇಲ್ಲಿ ರೌಂಡ್ ಸರ್ಕಲ್ ಹಾಕಿದ್ದೀನಲ್ಲ, ಅದ್ರ ಸುತ್ತ 16 ಎಳೆಗಳನ್ನು ಹಾಕ್ಕೋಬೇಕು. ಆ ನಂತರ ನೋಡಿರಿ, ಇನ್ನು ಚುಕ್ಕೆನ 2 ಚುಕ್ಕೆ ಬಿಟ್ಕೊಂಡು ಯಾವ ಕಡೆಯಿಂದನಾದರೂ ನೀವು ಈ ಥರ ಹಾಕ್ಕೊಂಡು ಕರೆಕ್ಟಾಗಿ ಬರುತ್ತೆ. 3ನೇ ಚುಕ್ಕೆಗೆ ಇದನ್ನು ಜಾಯಿನ್ ಮಾಡ್ಕೋಬೇಕು, 2 ಎಳೆನ. ಈಸಿಯಾಗಿ ಕಾಣಲಿ ಮತ್ತು ನಿಮ್ಗೆ ಈಸಿಯಾಗಿ ಗೊತ್ತಾಗಲಿ ಅಂತ ಮೊದಲು ಈ ಥರ ಹಾಕ್ಕೊತಿದ್ದೀನಿ ನೋಡಿರಿ. ಮೊದಲು ಮೇಲ್ಮೇಲೆ ಗೆರೆಗಳನ್ನು ಹಾಕ್ಕೋಬೋದು, ಒಂದು ಸತಿ ಕೆಲವ್ರಿಗೆ ಗೊತ್ತಾಗಲ್ಲ. ಈ ಥರ 2 ಬಿಟ್ಕೊಂಡು ನೀವು ಹಾಕ್ಕೊಡ್ರಿ. ಭಾಳ ಅಂದ್ರೆ ಭಾಳನ ಪ್ರಾಮುಖ್ಯತೆ ಐತೆ ನೋಡಿರಿ. ಇದು ನಾರಾಯಣ ವರ್ಮ ಅಂತಂದ್ರೆ ಕವಚ ಅಂತಲೇ ಅರ್ಥ ನೋಡಿರಿ. ನಾರಾಯಣನ ಕವಚ ಇದೇನಪ್ಪ ಅಂದ್ರೆ ನಮ್ಮ ರಕ್ಷಣೆಯನ್ನು ಕೊಡುವಂಥದ್ದು. ಭಾಗವತ ಪುರಾಣದಲ್ಲಿ ಇದೇನಪ್ಪ ಅಂದ್ರೆ 6ನೇ ಸ್ಕಂದದ 8ನೇ ಅಧ್ಯಾಯದಿಂದ ಬಂದಂಥ ಒಂದು ಸ್ತೋತ್ರ ನೋಡಿರಿ. ಶ್ರೀ ವಾದಿರಾಜರು ಇದನ್ನು ರಚನೆಯನ್ನು ಮಾಡಿರುವಂಥದ್ದು ನೋಡಿರಿ. ಈ ಥರ ಈಗ ನಾನು ಹಾಕ್ತಾಯಿದ್ದೀನಲ್ಲ ನೋಡಿರಿ, ಆ ಥರ ಒಂದೊಂದು ಜಾಯಿನ್ ಮಾಡ್ಕೊತ ಹೋಗ್ಬೇಕು. ಮತ್ತು 2 ಚುಕ್ಕೆ ಬಿಟ್ಕೊಂಡು ಈಗ ಮಧ್ಯದಲ್ಲಿ ಏನು ನಾವು ಫಸ್ಟ್ ಒಂದು ಹಾಕ್ಕೊಂಡಿದ್ದಿಲ್ಲ, ಅದ್ರ ಪಕ್ಕದಲ್ಲಿ ಈ ಥರ ಒಳಗಡೆ ಲೈನ್ಸ್ನ ನೋಡ್ಕೊಂಡು ನೀವು ಈ ರಂಗೋಲಿಯನ್ನು ತಗೋಬೇಕು ನೋಡಿರಿ. ಇದೇನಪ್ಪ ಅಂದರೆ ಯಾವುದೇ ಥರದ ಭಯ ಮತ್ತು ಏನಾದರೂ ಶತ್ರುಗಳ ಹಾನಿಯಿಂದ ರಕ್ಷಣೆ ಪಡೆಯಲು ಏನಪ್ಪ ಅಂದ್ರೆ ವಿಷ್ಣುವಿನ ಸ್ವರೂಪವನ್ನು ಪ್ರಾರ್ಥಿಸುವಂಥ ಒಂದು ಕವಚ ಅಂತಲೇ ಹೇಳ್ಬೋದು ನೋಡಿರಿ. ವಿಶ್ವರೂಪನ ಏನಪ್ಪ ಅಂದ್ರೆ ದೇವತೆಗಳ ರಾಜನಾದಂಥ ಇಂದ್ರನಿಗೆ ಉಪದೇಶಿಸಿದಂಥ ಈ ಸ್ತೋತ್ರ ನೋಡಿರಿ. ಎಲ್ಲ ವಿಧದ ಆಪತ್ತುಗಳಿಂದ ನಮಗೇನಪ್ಪ ಅಂತಂದ್ರೆ ರಕ್ಷಣೆಯನ್ನು ಕೊಡ್ತದೆ. ಭಗವಂತ ನಮಗೆ ಆಪತ್ತುಗಳಿಂದ ರಕ್ಷಣೆಯನ್ನು ಕೊಡ್ತಾನೆ ಅನ್ನೋದಕ್ಕೋಸ್ಕರ ಇದನ್ನು ನೀವೇನಪ್ಪ ಅಂದ್ರೆ ಪ್ರತಿನಿತ್ಯ ಕೂಡ ಹೇಳ್ಬೋದು. ಮತ್ತು ನಿಮ್ಗೆ ಆಗೋದಿಲ್ಲ ಅಂತಂದರೆ ಮಂಗಳವಾರ ಶುಕ್ರವಾರ ಈ ರಂಗೋಲಿಯನ್ನು ಹಾಕ್ಕೊಂಡು ಹೇಳುವಂಥದ್ದು ನೋಡಿರಿ. ಇದರ ಪ್ರಾಮುಖ್ಯತೆ ಏನಂತಂದರೆ ಇಂಪಾರ್ಟೆಂಟ್ ಅಂದರೆ ಭಯವನ್ನು ಹೋಗಲಾಡಿಸಲು ಮತ್ತು ನಮಗೆ ಆತ್ಮವಿಶ್ವಾಸ ಧೈರ್ಯವನ್ನು ಹೆಚ್ಚಿಸಲು ಏನಂದ್ರೆ ಇದು ಸಹಾಯ ಅಂತಲೇ ಹೇಳ್ಬೋದು. ಮತ್ತು ದುಷ್ಟಶಕ್ತಿಗಳಿಂದ ರಕ್ಷಣೆ ಪಡೆಯಲು ಕೂಡ ಇದನ್ನು ಪಠಣೆಯನ್ನು ಮಾಡ್ತಾರೆ. ಇದು ಯಾವ ಥರ ಇರುತ್ತೆ ಅಂತಲೂ ಕೂಡ ಹೇಳ್ತೀನಿ ನೋಡಿರಿ. ಆನಂತರ ರಂಗೋಲಿಯನ್ನು ಹಾಕ್ತಾನೆ ಹೇಳ್ಬೋದು, ಅಥವಾ ರಂಗೋಲಿ ಹಾಕಿಂದಾದ್ರೂ ನೀವು ಹೇಳ್ಬೋದು. ಈ ರಂಗೋಲಿ ಜೊತೆಗೆ ವಿಷ್ಣುವಿನ ಏನಾದ್ರೂ ನಿಮಗೆ ಮೂರ್ತಿ ಇದ್ದರೆ ಅಥವಾ ಫೋಟೋ ಇದ್ದರೂ ಕೂಡ ಇಟ್ಟು ನೀವು ಅದನ್ನು ಮುಂದೆ ಆದರೂ ನೀವು ಪಠಣೆಯನ್ನು ಮಾಡ್ಕೋಬೋದು ನೋಡಿರಿ. ಆಮೇಲೆ ಉಳಿದಿರುವಂಥ 2 ಚುಕ್ಕೆಗಳನ್ನು ಈ ಥರ ಮೇಲೆ ಜಾಯಿಂಟ್ ಮಾಡ್ಕೋಬೇಕು ನೋಡಿರಿ. ಆಮೇಲೆ ಪೂರ್ತಿಯಾಗಿ ರಂಗೋಲಿ ಆದಮೇಲೆ ಯಾವ ಥರ ಕಾಣುತ್ತಂತ ನೋಡಿರಿ. ಇದು ಹೇಳೋದ್ರಿಂದ ಏನಂದ್ರೆ ಮನೆಯಲ್ಲಿ ಏನೇ ದಾರಿದ್ರ್ಯ ಇದ್ದರೂ ಕೂಡ ದೂರ ಆಗುತ್ತೆ, ರಂಗೋಲಿನ ಹಾಕಿ ಹೇಳೋದು. ಆನಂತರ ಲಕ್ಷ್ಮೀ ಹೃದಯವನ್ನು ಹೇಳ್ಕೊಡ್ತೀನಿ ಹೆಂಗೆ ಹಾಕೋದು ಅಂತ. ಮತ್ತು ನಾರಾಯಣ ವರ್ಮ ಹೇಳಿ ಆನಂತರ ಲಕ್ಷ್ಮೀ ಹೃದಯವನ್ನು ಹೇಳಬೇಕು. ಅದು ಹೇಳಿದ್ಮೇಲೆ ಮತ್ತೆ ನಾರಾಯಣ ವರ್ಮವನ್ನು ಹೇಳ್ಕೊಬೇಕು ನೋಡಿರಿ. ಇದು ಒಂದು ಪದ್ಧತಿ. ಆನಂತರ ಅಕ್ಷತೆ ಎಲ್ಲ, ಅರಿಶಿನ ಕುಂಕುಮ ಎಲ್ಲ ಅಕ್ಷತೆ ಎಲ್ಲ ಹಾಕಿ ಸಕ್ಕರೆ ನೈವೇದ್ಯವನ್ನು ಮಾಡಿ ನಿಮ್ದು ಏನೇ ಇಷ್ಟಾರ್ಥ ಸಿದ್ಧಿ ಇದ್ರೂ ಅಂದ್ಕೊಂಡು ಸಂಕಲ್ಪ ಮಾಡ್ಕೊಂಡು ಹಾಕಬೇಕು. ಮತ್ತು ನೋಡಿರಿ, 21 ದಿವಸ ಆದರೆ ಮತ್ತು 21 ದಿನ ನಾವು ಸಂಕಲ್ಪ ಮಾಡ್ಕೊಂಡು ಹಾಕ್ತೀವಿ ಅಂತ ಅಂದ್ಕೊಂಡು ಹಾಕೋರಿದ್ರೆ ಹಾಕ್ಬೋದು. ಇಲ್ಲ ಅಂತಂದ್ರೆ 41 ದಿವಸ, 41 ದಿನ, 21 ದಿನ ಇಷ್ಟು ವ್ರತದ ಥರ ಇದನ್ನು ನಿಯಮವನ್ನು ಹಿಡ್ಕೊಂಡು ಹಾಕಬೇಕು. ಆದರೆ ಸಾಧ್ಯ ಆದರೆ, ಇಲ್ಲಾಂದರೆ ಶುಕ್ರವಾರ ಮಂಗಳವಾರನಾದರೂ ಹಾಕೋಬೋದು ನೋಡಿರಿ. ವಿಶೇಷ ಫಲ ಐತೆ ಅಂತಲೇ ಹೇಳ್ಬೋದು. ಆನಂತರ 41 ದಿನವೂ ಸಂಕಲ್ಪ ಮಾಡಿ ರಂಗೋಲಿಯನ್ನು ಹಾಕಿ ಸ್ತೋತ್ರವನ್ನು ಹೇಳ್ಕೋಬೇಕು.
ನಾರಾಯಣ ವರ್ಮ ಸ್ತೋತ್ರವನ್ನು. ಆ ನಂತರ ಲಕ್ಷ್ಮೀ ಹೃದಯ. ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ನೋಡಿರಿ, ಲಕ್ಷ್ಮೀ ಹೃದಯ ಮತ್ತು ನಾರಾಯಣ ವರ್ಮವನ್ನು ಎರಡನ್ನೂ. ಮಧ್ಯದಲ್ಲಿ ಶ್ರೀಕಾರವನ್ನಾದರೂ ಆಗಲಿ ಪದ್ಮವನ್ನಾದರೆ ಹಾಕ್ಕೋಬೇಕು. ಅಂದರೆ ಲಕ್ಷ್ಮಿಯ ಸನ್ನಿಧಾನ ಇರುತ್ತೆ ನೋಡಿರಿ, ಲಕ್ಷ್ಮಿ ಎಲ್ಲಿ ಇರ್ತಾಳೋ ಅಲ್ಲಿ ನಾರಾಯಣ, ನಾರಾಯಣ ಇಲ್ಲದೇ ಲಕ್ಷ್ಮಿ ಇಲ್ಲ, ಲಕ್ಷ್ಮಿ ಇಲ್ಲದೇ ನಾರಾಯಣ ಇಲ್ಲ ನೋಡಿರಿ. ನೆಮ್ಮದಿ, ಸಂತೋಷ, ಆರೋಗ್ಯ ಎಲ್ಲದಕ್ಕೂ ಒಳ್ಳೆಯದು. ಶ್ರೀ ವಾದಿರಾಜರು ರಚಿಸಿರುವಂಥದ್ದು ನೋಡಿರಿ ಇದು. ಮತ್ತು ಮೊದಲು ಪದ್ಧತಿ ಏನಪ್ಪ ಅಂದ್ರೆ ಇದನ್ನು ಹಾಕಿ ಆದಮೇಲೆ ನಾರಾಯಣ ವರ್ಮವನ್ನು ಹೇಳಿ ನಂತರ ಲಕ್ಷ್ಮೀ ಹೃದಯವನ್ನು ಹೇಳಿ ಆ ನಂತರ ಮತ್ತೆ ನಾರಾಯಣ ವರ್ಮವನ್ನು ಹೇಳ್ಕೋಬೇಕು. ಹಿಂಗೆ ಹೇಳಿದ್ರನ್ನ ವಿಶೇಷ ಫಲ. ಶುಕ್ರವಾರ ನೀವು ಮಂಗಳವಾರ ಹೇಳ್ಕೊಬೋದು ಈ ರಂಗೋಲಿಯನ್ನು ಹಾಕಿ, ಇಲ್ಲ ಅಂದರೆ ದಿನಾಲೂ ಮಾಡೋರಿದ್ದರೆ ದಿನಾಲೂ ಮಾಡ್ಕೋಬೋದು. ಈಗ ಲಕ್ಷ್ಮೀ ಹೃದಯವನ್ನು ಯಾವ ಥರ ಹಾಕ್ಕೊಳ್ಳೋದು ಅಂತ ನೋಡೋಣಂತೆ. ಇದಕ್ಕೂ ಅಷ್ಟೇ, ಮೊದಲು ಈ ಥರ ನೋಡಿರಿ ರಂಗೋಲಿನ ಹಾಕ್ಕೊಂಡು 5 ಚುಕ್ಕೆ ಇಟ್ಕೋಬೇಕು ಎಲ್ಲ ಕಡೆನೂ. ಅಂದರೆ ಪದ್ಮ ಬರೋ ಥರ ಮೊದಲು ಹಾಕ್ಕೋಬೇಕು, ಆನಂತರ 5 ಚುಕ್ಕೆನ ಇಟ್ಕೊಂಡು 3ನೇ ಚುಕ್ಕೆಗೆ ಕುಡಿಸ್ಕೊಂಡು ಹೋಗ್ಬೇಕು ನೋಡಿರಿ. ಈಗ ನೋಡಿರಿ ನಾರಾಯಣ ವರ್ಮವನ್ನು ಯಾವ ಥರ ಹೇಳೋದು ಅಂತ ನೋಡೋಣ. ನಿಮಗೆ ರಾಗಬದ್ಧವಾಗಿ ಹಾಡೋಕ್ಕೆ ಬಂದರೆ ಹಾಡ್ಬೋದು, ಅಥವಾ ಇಲ್ಲ ಅಂದರೆ ಹೇಳ್ಕೊತೀನಿ ಅಂದರೆ ಹಂಗೇನು ಹೇಳ್ಬೋದು ನೋಡಿರಿ. ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡ್ಕೊಳ್ರಿ. ಸಕಲ ಋಷಿಗಳಲ್ಲಿ ಹರಿನಮ್ಮ ಸ್ವಾಮಿಯಾಗಿ ರಕ್ಷಿಸು, ಜಲದಲ್ಲಿ ಮತ್ಸ್ಯಾವತಾರನಾಗಿ ಸ್ಥಳದಲ್ಲಿ ವಾಮನನಾಗಿ ರಕ್ಷಿಸು ನಿಮ್ಮ ನೆನೆವರ, ಆಕಾಶದಲ್ಲಿ ತ್ರಿವಿಕ್ರಮನಾಗಿ ರಕ್ಷಿಸು, ಭಯಗಳಲ್ಲಿ ನಾರಸಿಂಹನಾಗಿ ಮಾರ್ಗದಲ್ಲಿ ವರಾಹನಾಗಿ ರಕ್ಷಿಸು ನಿಮ್ಮ ನೆನೆವರ, ಪರ್ವತಾಗ್ರದಲ್ಲಿ ಪರಶುರಾಮನಾಗಿ ರಕ್ಷಿಸು ನಿಮ್ಮ ನೆನೆವರ, ಆಶ್ರಯದಲ್ಲಿ ನರನಾರಾಯಣರಾಗಿ ರಕ್ಷಿಸು, ಅಯೋಗ್ಯರಲ್ಲಿ ದತ್ತಾತ್ರೇಯನಾಗಿ ರಕ್ಷಿಸು, ಕರ್ಮ ಬಂಧಗಳೆಲ್ಲ ಕಳೆದು ರಕ್ಷಿಸು ಕಪಿಲ ಮೂರ್ತಿಯಾಗಿ, ಪ್ರಾತಃ ಕಾಲದಲ್ಲಿ ಕೇಶವ ನಮ್ಮ ರಕ್ಷಿಸು, ಸಾಯಂಕಾಲದಲ್ಲಿ ಗೋವಿಂದ ನಮ್ಮ ರಕ್ಷಿಸು, ಅಪರಾಹ್ನ ಕಾಲಗಳೆಲ್ಲ ಕಳೆದು ರಕ್ಷಿಸು, ನಮ್ಮ ಸಕಲ ಕಾಲಗಳಲ್ಲಿ ನರಕದಿಂದ ಕೂರ್ಮನಾಗಿ ರಕ್ಷಿಸು, ವಿಪತ್ತಿನಿಂದ ಧನ್ವಂತರಿ ರಕ್ಷಿಸು, ಅನ್ಯ ದೇವತೆ ಭಜನೆ ಕಳೆದು ರಕ್ಷಿಸಯ್ಯ ಶ್ರೀಕೃಷ್ಣ ಮೂರ್ತಿಯಾಗಿ, ಅಜ್ಞಾನ ವಿಷಯಗಳ ಕಳೆದು ರಕ್ಷಿಸು ವೇದವ್ಯಾಸ ಮೂರ್ತಿಯಾಗಿ, ಕೃಷ್ಣನ ಶಂಖವೇ ನಿಮ್ಮ ದನಿದುರಿ, ರಾಕ್ಷಸರ ಎದೆ ಒಡೆಸಿ ಭಯಬಿಡಿಸಿ ಲಯವನೇ ಮಾಡಿಸಿ ಪೂತನಿ ಗಂಧರ್ವರು, ಕುಷ್ಮಾಂಡ ತೋರಿಸಲು ವಿಷ್ಣುಗದೆ ರಾಕ್ಷಸರ ಒಡೆದು ಚೂರ್ಣವ ಮಾಡಿ, ಕಿಡಿಗಳಂತೆ ಭೂಮಿ ಮೇಲೆ ಆಧರಿಸಿ ಶತಚಂದ್ರ ಪ್ರಭೆಯಂತೆ ಹೊಳೆವ ಹರಿವು, ನಮ್ಮ ಮತಿವಂತರು ವೈರಿ ಕಣ್ಣಿಗೆ ಕಾಣಬಾರದು ಮಾಡಿ ತೋರಿಸಿ ತಮ್ಮ ದಿವ್ಯ ತೇಜಗಳು, ಧರ್ಮ ವಿಷಯದಲ್ಲಿ ಹಯಗ್ರೀವನಾಗಿ ರಕ್ಷಿಸು, ಮಧ್ಯಾಹ್ನ ಕಾಲದಲ್ಲಿ ಮಧುಸೂದನನಾಗಿ, ಸಾಯಂಕಾಲದಲ್ಲಿ ಶ್ರೀವತ್ಸಮೂರ್ತಿಯಾಗಿ, ಉಷಕ್ಕಾಲದಲ್ಲಿ ಜನಾರ್ದನನಾಗಿ, ಅರ್ಧರಾತ್ರಿಯಲ್ಲಿ ಋಷಿಕೇಶನಾಗಿ, ಅಪರಾತ್ರಿಯಲ್ಲಿ ರಕ್ಷಿಸಯ್ಯ ಶ್ರೀವತ್ಸ ಮೂರ್ತಿಯಾಗಿ, ಸಾಮವೇದಕ್ಕೆ ಅಭಿಮಾನಿಯಾಗಿ ಗರುಡ ವಾಹನನೇ ಸಲಹೆನ್ನ ವಿಷಯದ ಭಯಗಳ ಬಿಡಿಸಿ, ಕೃಷ್ಣ ಮುಕುಟಧರನೇ ರಕ್ಷಿಸೋ ನಮ್ಮನ್ನು ಪ್ರಾಣೇಂದ್ರಿಯದಿಂದ ಬುದ್ಧಿಯಿಂದ, ದಿಕ್ಕು ದಿಕ್ಕುಗಳಲ್ಲಿ ನಾರಸಿಂಹ ಮೂರ್ತಿಯಾಗಿ, ನಾರಸಿಂಹನಾದದಿಂದ ಎಲ್ಲ ಪರಿಯಿಂದ ಭಕ್ತರನ್ನೆಲ್ಲ ನರಹರಿ ಇದ್ದು ರಕ್ಷಿಸೋ, ಗುರುಮಧ್ವರಾಯರ ಗುರು ವಿಶ್ವವ್ಯಾಪಕರ ಸುವಿಷ್ಣು ವೈಷ್ಣವರ ಮಗನಂತೆ ನಿಮ್ಮ ಸುನಾಮ ಎಂದು ಪಾಡಿ ಸುಖಿಯಾಗಿ ಜಮದಗ್ನಿವತ್ಸ ಪ್ರಹ್ಲಾದ ವರದ ಅಸುರರ ಗೆಲಿದ ಬಲರಾಮ ಜಾನಕಿ ವಲ್ಲಭ ಜಯ ಜಯ ರಾಮ, ನಿತ್ಯ ವೈಕುಂಠ ನಿಜಗೋವಿಂದ ಅಂಬರೀಷ ರಾಯಗೆ ವರಗಳ ಕೊಟ್ಟ ನಂಬಿದ ಭಕ್ತರಿಗೆ ಅಭಯ ಕೊಟ್ಟ ಯಶೋದೆಯ ಮನ ಉದ್ಧರಿಸಿ ಹಯವದನ ರಕ್ಷಿಸು. ಇದು ಸ್ಕಂದಷಷ್ಠ ಅಷ್ಟಮಾಧ್ಯಾಯದಲ್ಲಿ ಇಂದ್ರನಿಗೆ ಉಪದೇಶಿಸಿದ ನಾರಾಯಣ ವರ್ಮವು ಸಂಪೂರ್ಣ ಅಂತ. ಇದಿಷ್ಟು ಏನಪ್ಪ ಅಂದ್ರೆ ನಾರಾಯಣ ವರ್ಮ. ಇದಾದಮೇಲೆ ಲಕ್ಷ್ಮೀ ಹೃದಯವನ್ನು ಹೇಳ್ಕೊಬೇಕು ನೋಡ್ರಿ. ಇದು ಸಣ್ಣದೈತಿ, ಇದನ್ನು ಕೂಡ ಹೇಳ್ರಿ. ಶ್ರೀದೇವಿ ತಾನು ಶ್ರೀರಾಮನ ಮನೆಯಲ್ಲಿ ಆದಿ ಅಂತ್ಯಗಳಿಲ್ಲದಿರಲು, ಚೌದ್ಯ ಸುಖರೂಪದಿಂದ ಅವಳಿಗೆ ವೇದ ವಾಲಿಗಳ ಓದುತ್ತಿರಲು, ಅವಳಿಂದೆ ಹರಿಯು 3 ಮನೆಗಳಿಪ್ಪಾಲಯಕ್ಕೆ ಅನ್ನ ಭಯವಿಲ್ಲ, ಮೊದಲೇ ಉದಕವಿಲ್ಲ, ಆದ ಕಾರಣದಿಂದ ಮುದಿತಾನಾದಳು, ಅಚ್ಚುತೆಗೆ ಅಂಬುದಿಯಾದಳು, ಆಗ ಮಹಾಲಕ್ಷ್ಮಿ ಅಂಬರದ ಆಭರಣವಾದಳು, ಪೊಂಬಣ್ಣದ ಆಲದೆಲೆಯಾದಳು, ಏನೆಂಬೆ ಇವಳ ಸಾಹಸಕ್ಕೆ ಶ್ರೀ ಭೂಗರ್ಭೆಯರ ಆಲಿಸಿದನು ಹರಿಯುತ್ತಾ, ಆಲದೆಲೆಯ ಮೇಲೆ ಮಲಗಿದನು ಅಚ್ಯುತ ಹೃದಯದಲ್ಲಿ ಲಿಂಗ ವಿಶಿಷ್ಟರಾದ ಇನಿತು ಜೀವನ ಇಡೀ ತುಂಬಿಕೊಂಡು ತನಯನ 100 ವರ್ಷ ಪರ್ಯಂತದಿ ವನಜಾಕ್ಷ ವಟಪತ್ರ ಶಯನನಾಗಿ, ಜನರೆಲ್ಲ ತಮ್ಮ ಗತಿಗೆ ತಕ್ಕ ಸಾಧನವ ಸಾಧಿಸಿಕೊಳ್ಳಲೆಂದು ಕರುಣೆ ಪುನರಪಿ ಸೃಷ್ಟಿಯೇ ಮಾಡುವನೆಂದು ಲಾಲನಿಗೆ ಪ್ರಕೃತಿಯ ಮಮತೆ ಇತ್ತು. ಗುಣತ್ರಯಾತ್ಮಕ ಸೂಕ್ಷ್ಮ ತತ್ವರಾಶಿಯ ಜೀವನವನ್ನು ಸೃಜಿಸಿದ ಹಯವದನನು. ಇತಿ ಶ್ರೀ ಲಕ್ಷ್ಮೀ ಹೃದಯಂ ಸಂಪೂರ್ಣ. ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಮುಗಿಸ್ಬೇಕು ನೋಡ್ರಿ. ಏನೇ ನಿಮ್ಮ ತೊಂದರೆಗಳಿದ್ರೂ ಅಂದ್ಕೊಂಡು ಶುರು ಮಾಡಿದ್ರೆ ಒಳ್ಳೆಯದು. ದಿನನಿತ್ಯ ಕೂಡ ಹಾಕಿ ಹೇಳ್ಬೋದು, ನಿಮ್ಮ ಅನುಕೂಲ. ಮತ್ತು
ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಮೇಲೆ ಬರ್ಕೊಂಡು ಶಂಖಚಕ್ರವನ್ನು ಕೂಡ ಹಾಕ್ಕೊಂಡು ಈ ರಂಗೋಲಿಯನ್ನು ಈ ಥರ ಹಾಕೋಬೇಕು ನೋಡಿರಿ. ಆದಷ್ಟು ದಿನ ಹಾಕ್ಕೊಳಕ್ಕೆ ಪ್ರಯತ್ನ ಮಾಡಿದ್ರೆ ಒಳ್ಳೇದು ನೋಡಿರಿ. ಮೊದಲು ನಾರಾಯಣ ವರ್ಮವನ್ನು ಹೇಳ್ಕೋಬೇಕು 2 ರಂಗೋಲಿ ಹಾಕಿಂದ, ಆಮೇಲೆ ಲಕ್ಷ್ಮೀ ಹೃದಯ ಹೇಳಬೇಕು, ಮತ್ತು ಆದಮೇಲೆ ವಾಪಸ್ ನಾರಾಯಣ ವರ್ಮವನ್ನು ಹೇಳ್ಕೋಬೇಕು ನೋಡಿರಿ. ಹೇಳಿ ಇದಿಷ್ಟು ಆಗಿ ಶ್ರೀಕಾರ, ಶಂಖಚಕ್ರ, ಗದಾ, ಪದ್ಮ ಕೂಡ ಹಾಕೋಬೋದು. ಇವಿಷ್ಟು ಆಗಿಲ್ಲ ಅಂದ್ರೆ ಶಂಖಚಕ್ರ ಮತ್ತು ಇವೆರಡು ರಂಗೋಲಿನ ಶ್ರೀಕಾರವನ್ನು ಹಾಕೋಬೇಕು ನೋಡಿರಿ. 21 ದಿನ 41 ದಿನ ಸಂಕಲ್ಪ ಮಾಡಿ ಹಾಕ್ತೀನಿ ಅನ್ನೋರಾದರೆ ಮಧ್ಯದಲ್ಲಿ ಪೀರಿಯಡ್ಸ್ ಅದಾದಾಗ 4 ದಿನ ಬಿಟ್ಟು ಉಳ್ಕಿದ ಮತ್ತೆ ದಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಆ ಥರ 21 ದಿನ 41 ದಿನ ಮುಗಿಸಿ ಇದನ್ನು ಮಾಡ್ಬೇಕು ನೋಡಿರಿ. ಇಲ್ಲ ಅಂತಂದ್ರೆ ನೀವು ಯಾವಾಗಲೂ ಹಾಕ್ತೀನಿ ಅಂದ್ರೆ ಕೂಡ ಹಾಕೋಬೋದು, ಪ್ರತಿನಿತ್ಯ ಕೂಡ. ಆದಷ್ಟು ಪರಿಹಾರನೂ ಕೂಡ ಸಿಗ್ತಾವೆ ನೋಡಿರಿ ಇದು ಹೇಳೋದ್ರಿಂದ. ಮನೆಯಲ್ಲಿ ಅರಿಶಿನ ಕುಂಕುಮ ಏರಿಸಿ ಆನಂತರ ಅಕ್ಷತೆಯನ್ನು ಹಾಕ್ಕೊಳ್ಳುವಂಥದ್ದು. ಮತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.